ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ತುಂಬ ಸಖತ್ತಾಗಿದ್ದೀನಿ ಇವತ್ತು. ಫುಲ್ ಎನರ್ಜಿಯಿಂದ ಅಡುಗೆ ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನನ್ನ ವ್ಲಾಗ್ಸ್ ಅಡುಗೆ ಮನೆಯಿಂದನೇ ಇರುತ್ತೆ. ಮುಂಚೆ ಎಲ್ಲ ಅದೇ ಹಾಲಲ್ಲಿ ಅದರಲ್ಲಿ ಇದರಲ್ಲಿ ಇರೋದು. ಈಗ ನಮ್ಮ ಪಾಪು ಸ್ಕೂಲ್ಗೆ ಹೋಗೋಕ್ಕಿದ್ದಾಗಿಂತ ಜಾಸ್ತಿ ಮಾರ್ನಿಂಗ್ ಅಡುಗೆ ಮನೆಯಲ್ಲೇ ಇರ್ತೀನಿ. ಇವಾಗ ಕೃತುಗೋಸ್ಕರ ಮುಂಚೆ ಯಾವಾಗಲೂ ಚಿಕ್ಕದ್ರಲ್ಲಿ ತಿಂದಿದ್ದೇನೋ ನಾನು ಯಾವಾಗಲೂ ಮಾಡೇ ಇರಲಿಲ್ಲ. ತುಂಬ ವರ್ಷಗಳಾದ ಮೇಲೆ ತುಂಬ ಈಸಿ ರೆಸಿಪಿ ಮಾಡ್ತಾ ಇದ್ದೀನಿ. ಸೊ ತೋರಿಸ್ತೀನಿ ಬನ್ನಿ. ಕೃತುಗೆ ಅಂತ ಹೇಳಿ ಮೊನ್ನೆ ಚಂದನ ಜೊತೆ ಕಾಲಲ್ಲಿ ಮಾತಾಡಬೇಕಾದ್ರೆ ಅವ್ರ ಪಾಪುಗೆ ಮ್ಯಾಗಿ ಅಂತ ಹೇಳಿ ಮಾಡಿಕೊಡ್ತಾಳಂತೆ. ಸಾವಿಗೆ ಉಪ್ಪಿಟ್ಟನ್ನ ಮಾಡು ಅಂದು. ನಾನು ನೆನ್ನೆ ಮಾಡೋಕ್ಕಾಗಿರಲಿಲ್ಲ, ದೋಸೆ ಮಾಡಿದ್ವಲ್ಲ, ಹಾಗಾಗಿ ಇವತ್ತು ಮಾಡ್ಕೊತಾ ಇದ್ದೀನಿ. ಅವಳು ಒಬ್ಳಿಗೆ ಆಗಷ್ಟು ಮಾಡ್ತಾಯಿದ್ದೀನಿ, ಇಲ್ಲಿ ತಿನ್ನೋಕ್ಕೆ ಹಾಗೆ ಬಾಕ್ಸ್ಗೆ ಅಂತ ಹೇಳಿ. ನಮಗೆ ಟೊಮೊಟೊ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಳಿಗೆ ಮಾಡಿಬಿಟ್ಟು ಪ್ರಿಪೇರ್ ಎಲ್ಲ ಆದಮೇಲೆ ಅವಳದೆಲ್ಲ ರೆಡಿ ಆದಮೇಲೆ ನಮಗೆ ರೆಡಿ ಮಾಡ್ಕೋಬೇಕು ತಿಂಡಿನ. ಸೊ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್. ಅದು ಇದೆಲ್ಲ ರೋಸ್ಟ್ ಆದಮೇಲೆ ಎತ್ತಾಕ್ತೀನಿ. ಇವಾಗ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಇರಲಿಲ್ಲ, ಸಾಸಿವೆ ಹಾಕ್ಕೊಂಡಿಲ್ಲ, ಖಾಲಿಯಾಗಿತ್ತು ಅಂಥೇಳಿ. ಈರುಳ್ಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕರಿಬೇವನು ಹಾಕ್ಕೊಂಡಿಲ್ಲ, ಅವಳು ತಿನ್ನಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಕೃತುಂಗೆ ಇದೆಲ್ಲ ಕಲ್ತ್ಕೊಳ್ಳಿ ಅಂತ ಹೇಳಿ ಅಡುಗೆ ಮಾಡ್ತಾನೆ ಇದೆಲ್ಲ ಹೇಳ್ಕೊಡ್ತಾ ಇದೆ. ಕ್ಯಾಮಲ್ ಅಂದರೆ ಯಾವುದು, ಕ್ಯಾಟ್ ಅಂದರೆ ಯಾವುದು, ಕೈ ತೋರಿಸ್ಬೇಕು ಅವಳು. ಕಂಪ್ಯೂಟರ್ ಅಂದರೆ ಯಾವುದು, ಹಾಗೆ ಬಿ ಫಾರ್ ಬಲೂನ್ ಅಂದರೆ ಎಲ್ಲಿದೆ, ಬರ್ಡ್ ಅಂದರೆ ಎಲ್ಲಿದೆ. ಸೊ ಈ ಥರ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಆಲ್ಮೋಸ್ಟ್ ಎ ಆ್ಯಂಡ್ ಬಿ ಸಿ ಮೂರನ್ನ ಹೇಳ್ತಾಳೆ. ಹಂಗೂ ಒಂದೊಂದು ಕನ್ಫ್ಯೂಷನ್ ಮಾಡ್ಕೊತಾಳೆ. ಪರವಾಗಿಲ್ಲ, ಅದಕ್ಕೆ ಅಡುಗೆ ಮಾಡ್ತಾ ಮಾಡ್ತಾ ಹೇಳ್ಕೊಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ನಾನು ಬಾತ್ರೂಮ್ಗೆ ಹೋಗಬೇಕು ಅಂತೇಳಿ ಬಾತ್ರೂಮ್ಗೆ ಹೋದ್ಲು. ನೋಡಿ ಟೊಮೊಟೊ ಎಲ್ಲ ಇಲ್ಲೇ ಇಟ್ಟಿದ್ದೀನಿ, ಟೊಮೊಟೊ ಪಲಾವ್ ಮಾಡೋಣ ಅಂತ ಹೇಳಿ. ಇವಾಗ ಇದಕ್ಕೆ ನೀರು ಹಾಕಿದ್ದೀನಿ, ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ. ನಾವು ಯಾವಾಗಲೂ ಚಿಕ್ಕದ್ರಲ್ಲಿ ತಿಂತಿದ್ದೋ ಏನೋ, ಅದೇ ಪಾಯಸ ಮಾಡ್ತೀವಲ್ವಾ, ಅದೇ ಸೌಗೆಲ್ಲಿ ಮಾಡ್ತಾ ಇರೋದು. ಅದ್ರದ್ದು ಆಲ್ರೆಡಿ ರೋಸ್ಟೆಡ್ ಸೌಗೆ, ಬಟ್ ನಾನು ಇನ್ನೂ ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ, ಎಕ್ಸ್ಟ್ರಾ ರೋಸ್ಟ್ ಮಾಡಿಕೊಂಡೆ. ಸೊ ಇದು ಚೆನ್ನಾಗಿ ನೀರಲ್ಲಿ ಬೆಂದರೆ ರೆಡಿ ಆಗುತ್ತೆ ಸಾವಿಗೆ ಉಪ್ಪಿಟ್ಟು. ನೋಡಿ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಚಾರ್ಜ್ ಇಲ್ಲ, ಚಾರ್ಜ್ಗೆ ಹಾಕ್ಕೊತೀನಿ, ಆಮೇಲಿಂದ ಸಿಗ್ತೀನಿ. ಹಂಗೆ ಸಾವಿಗೆ ರೆಡಿಯಾಗಿದೆ. ನೋಡಮ್ಮ ಗೊಂಬೆ, ನೋಡು ಗೊಂಬೆ ಹೆಂಗೆ ಬಂದಿದೆ. ಮೆಣಸಿನ್ಕಾಯಿ ತೆಗ್ದಾಕ್ತೀನಿ ಈಗ. ಇದು ಬಿಸಿ ಬಿಸಿ ತಿನ್ಕೋ. ಮ್ಯಾಗಿ ಥರ ಪ್ಲೇಟ್ ಕೈಲಿ ಹಿಡ್ಕೊಮ್ಮ, ಬಿದೋದದು ತುದಿಲಿಟ್ಟಿದ್ದೀನಿ. ಹಾಕಿದ್ದೀನಿ, ಒಂದು ಹಾಕಿದ್ದೀನಿ, ತೆಗ್ದಾಕ್ತೀನಿ. ಹಾಂ, ತಿಂದ್ಬಿಟ್ಟು ಹೆಂಗೈತೆ ಅಂತ ಹೇಳ್ಬೇಕು. ಅವಳಿಗೆ ಲಂಚು ಮತ್ತು ಸ್ನ್ಯಾಕ್ಸು ಪ್ರಿಪೇರ್ ಮಾಡಬೇಕು. ಬಂಗಾರಿ ಇಲ್ಲೇ ಅವಳೆ ಸಖತ್ತಾಗದಂತೆ. ನನಗೂ ಇಷ್ಟ ಆಯಿತು ಫ್ರೆಂಡ್ಸ್. ಕಟ್ ಮಾಡಿ ಹಾಕ್ತೀನಿ. ನನಗೂ ಇಷ್ಟ ಆಯಿತು ಫ್ರೆಂಡ್ಸ್. ನಾನು ಜಾಸ್ತಿ ಮಾಡಲಿಲ್ಲ, ಅವಳಿಗೊಂದು ಸ್ವಲ್ಪ ಮಾಡಿದೆ, ಹೆಂಗಾಗುತ್ತೋ ಏನೋ ಅಂತೇಳಿ. ಮ್ಯಾಗಿ ಥರನೇ ಆಗೈತೆ, ನೋಡೋಕೊಳೆ ಮ್ಯಾಗಿ ಥರನೇ ಕಾಣ್ತೈತೆ. ನೋಡಿ ಬೇಗ ಅಮ್ಮ, ಟೈಮ್ ಅದಕ್ಕೆ ಬಿಡ. ಇನ್ನೊಂದು 9 ಗಂಟೆಗೆ. ಓ ಕರೆಕ್ಟ ಮಾಡಲಿಲ್ವೆಲ್ಲ ನೀವೇನೇನು ಚೆನ್ನಾಗಿ ಮಾಡ್ತೀಯ. ಬಾ ಚಿನ್ನು, ಮಾತಾಡಿಸ್ಬೇಡ ಕೊಂಚಿನು. ಹಲ್ಲುಚ್ಚಿಲ್ಲ ಕಂಚಿನ. ಥೀ ಛೀ. ನಾನಿವಾಗ ನಮ್ಮೂರು ಬಸ್ ಸ್ಟಾಪಿಗೆ ಬಂದಿದ್ದೀನಿ. ನಮ್ಮ ಅವ್ವನ ಹತ್ಸೋಕ್ಕೆ ಬಸ್ ಹೋಗ್ಬಿಟ್ಟೈತೆ. ಆಟೋ ಇಲ್ಲ, ಯಾವ್ದಾದ್ರು ಬೈಕ್ ಬಂದರೆ ಅಡ್ಡೆ ಹಾಕಿ ಅವ್ವನ್ನ ಕಳಿಸ್ಬೇಕು. ಏನಕ್ಕೆ ಅಂತೇಳಿ, ಏನು ರೀಸನ್ ಅಂತ ಮನೆಗೆ ಹೋಗಿ ಹೇಳ್ತೀನಿ. ಯಾವುದೋ ಒಂದು ಆಟೋ ಬತ್ತೈತೆ, ನೋಡೋಣ, ಆಟೋದಲ್ಲಿ ಕಳಿಸ್ತೀನಿ ಅವನ್ನ. ಇವಾಗ ಹೀಗೆ ಕೂತ್ಕೊ, 2 ಕೈಲಿ ಹಿಡ್ಕೊ. ಬತ್ತೀಯಾ? ಬರೋಗು ನಾಳೆಗೆ. ಕೂತ್ಕೋ ಬಿಗಿಯಾಗಿ. ಫ್ರೆಂಡ್ಸ್ ಕಳಿಸ್ಬಿಟ್ಟೆ, ಯಾವುದೋ ಒಂದು ಅಣ್ಣನ ಬೈಕ್ ಬಂತು, ಬೈಕಲ್ಲಿ ಕಳಿಸ್ಬಿಟ್ಟೆ ಫ್ರೆಂಡ್ಸ್. ಇವಾಗ ಮನೆಗೆ ಹೋಗೋಣ. ಅರ್ಧ ಗಂಟೆಯಿಂದ ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಅವನ್ನ ಕಳ್ಸೋಕ್ಕೆ ಅಂತೇಳಿ. ಊರಲ್ಲಿ ಬೆಳಿಗ್ಗೆ ಸಲ ನೋಡಿ ಎಲ್ಲ ಈ ಥರ ಹಸಗಳು ಎಮ್ಮೆಗಳು ಎಲ್ಲ ನೋಡ್ಕೊಂಡು ಹೋಯ್ತವ್ರೆ. ನೋಡಿ ಎಷ್ಟು ಹಸಗಳವೆ ಅಂತ. ಹಿಂಗೆ ಹಳ್ಳಿ ವಾತಾವರಣ ಹಿಂಗಿರುತ್ತೆ, ಸಿಟಿ ವಾತಾವರಣ ಬರೀ ಬೈಕು ಬಸ್ಗಳಿರುತ್ತೆ. ಒಂದು ಆಲ್ಮೋಸ್ಟ್ ನಾನು ಹೋಗಿ 20-25 ಮಿನಿಟ್ಸ್ ಆಗಿತ್ತು. ಆ ಆಟೋ ಬತ್ತು ಅಂದಲ್ವ, ಆಟೋನ ಹೋಗಲ್ಲ ಅಂದರು. ಹೆಂಗೋ ಕೇಳ್ಕೊತಾ ಇದ್ದೆ ಯಾವ್ದಾರು ಬೈಕ್ ಬರಲಿ ಅಂತ, ಹತ್ತಿಸ್ಬಿಟ್ಟು ಬಂದೆ. ಇವಾಗ ನಮ್ಮನೆ ಗಿಡ ಹಾಕಿದ್ದೀವಲ್ಲ, ಹಿಂದ್ಗಡೆಗೆ ಬಂದೆ. ಯಾಕೆ ಅಂತ ಹೇಳಿದ್ರೆ, ಮಾರ್ನಿಂಗ್ ಸ್ವಲ್ಪ ಟೀ ಕುಡಿದೆ. ಡಯಟ್ ಮಾಡೋರು ಕುಡಿಲೇಬಾರ್ದು ಆ್ಯಕ್ಚುಲಿ, ಬಟ್ ನಾನು ನಿಧಾನವಾಗಿ ಸ್ಟಾರ್ಟ್ ಮಾಡ್ತೀನಿ. ಒಂದೇ ಸಲ ನಂಗಂತೂ ಎಲ್ಲ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಈಗ 2 ಟೈಮ್ ಕುಡಿತಿದ್ದು ಟೀನ ಇವಾಗ ಮಾರ್ನಿಂಗ್ ಎದ್ದ ತಕ್ಷಣ ಒಂದೇ ಸಲ, ಈವ್ನಿಂಗ್ ಕುಡಿತಾ ಇಲ್ಲ. ಹಾಗೆ ಇನ್ನೊಂದು ವಾರ ಹೋಯ್ತಾ ಎಲ್ಲ ಬಿಟ್ಬಿಡ್ತೀನಿ. ಆ ಥರ ಸ್ಲೋಲಿ
ಬಾಡಿ ತೊಗೊಳಲ್ಲ ಅಂತೇಳಿ. ಸೊ ಇವಾಗ ಆ್ಯಂಡ್ ಡ್ರಿಂಕ್ಸ್ನ ಮಾಡ್ಕೊಂಡು ಕುಡಿಲಿಲ್ಲ. ಮಾರ್ನಿಂಗ್ ಲೇಟ್ ಆಯಿತು, ಎದ್ದಿದ್ದು ಆಲ್ಮೋಸ್ಟ್ 7 ಕಾಲ್ಗೆ ಎದ್ದೆ. ಕೃತನೆಲ್ಲ ಕಳಿಸ್ಬೇಕಿತ್ತು. ಅವಳಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದೆ, ನಮಗೆ ಟೊಮೊಟೊ ಪಲಾವ್ ಮಾಡಿದೆ, ಆಮೇಲೆ ಅವನ್ನ ಕಳಿಸ್ಬಿಟ್ಟು ಬಂದೆ. ಹಾಗಾಗಿ ನಂಗೆ ಟೈಮೇ ಸಿಕ್ಕಿಲ್ಲ. ಹಂಗೂ ಅದೇ ಗ್ಯಾಪಲ್ಲಿ ವೀಡಿಯೋ ಮಾಡಲೇಬೇಕು ಟೆಲಿಕಾಸ್ಟ್ ಅಂತ ಹೇಳಿ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಇವಾಗ ಹೆಲ್ದಿ ಡ್ರಿಂಕ್ಗೆ ಏನು ಮಾಡೋದು ಅಂತ ಅನ್ಕೋತಾ ಇದೆ. ಪುದೀನ ಸೊಪ್ಪಿದೆಯಾ, ಅದನ್ನು ಕುಯ್ಕೊಂಡು ಸ್ವಲ್ಪ ಬೇರೆ ಥರ ಜೀರಿಗೆ ಹಾಕಿ ಮಾಡ್ಕೊಳ್ಳೋಣ ಅಂತ. ಬಟ್ ಇಲ್ಲಿ ನೋಡಿದಾಗ ವಿಳ್ಯದೆಲೆ ನೋಡಿದೆ. ಸೊ ನಾವು ಇವತ್ತು ವಿಳ್ಯದೆಲೆ ಹಾಕಿ ವಿಳ್ಯದೆಲೆಯಿಂದ ಕಾಯಿಸಿರೋಂತಹ ನೀರನ್ನ ಕುಡಿಯೋಣ. ಬಿಕಾಸ್ ವಿಳ್ಯದೆಲೆನೂ ಕೂಡ ತುಂಬ ಒಳ್ಳೆಯದು ಆಯುರ್ವೇದಿಕ್ ಪ್ರಕಾರ. ಆ್ಯಂಡ್ ಬಾಣ್ತಿಯವ್ರಿಗೆಲ್ಲ ತುಂಬ ಕ್ಯಾಲ್ಶಿಯಂ ಸಿಗುತ್ತೆ ಅಂತೇಳಿ ಬಾಣಿತನ ಟೈಮಲ್ಲಿ ತಿನ್ನಿ ಅಂತ ಹೇಳ್ತಾರೆ. ಏನಕ್ಕಂದರೆ ಅವರು ಮಕ್ಕಳಿಗೆ ಫೀಡ್ ಮಾಡಿಸ್ತಾ ಇರ್ತಾರಲ್ವ, ಆ ಟೈಮಲ್ಲಿ ಅವ್ರ ಬಾಡಿ ತುಂಬ ವೀಕ್ ಇರುತ್ತೆ. ಆ್ಯಂಡ್ ಸಿಸರಿಯನ್ ಆದ್ರಂತೂ ಇನ್ನು ತುಂಬ ಇದಿರುತ್ತೆ, ಏನು ಬ್ಯಾಕ್ ಪೇನ್ ಅದು ಇದು ಕ್ಯಾಲ್ಶಿಯಂ ಕೊರತೆ ಆಗಿರುತ್ತೆ. ಅವ್ರು ಫೀಡ್ ಮಾಡ್ತಾ ಇರೋದ್ರಿಂದ ಅವ್ರ ಬಾಡಿಲಿ ಶಕ್ತಿ ಇರಲ್ಲ. ಹಾಗಾಗಿ ಡೈಲಿ ವಿಳ್ಯದೆಲೆ ತಿನ್ನಿ ಅಂತ ಹೇಳ್ತಾರೆ, ಬಿಕಾಸ್ ಕ್ಯಾಲ್ಶಿಯಮ್ ಚೆನ್ನಾಗುತ್ತೆ ಅಂತ ಹೇಳಿ. ಹಾಗಾಗಿ ನಾನು ಇವಾಗ ಚಿಕ್ಕದೇ ಕುಯ್ಕೋತಾ ಇದ್ದೀನಿ, ಒಂದು 3 ಕುಯ್ಕೋತೀನಿ. ಸೊ ಇದನ್ನು ಚೆನ್ನಾಗಿ ಕುದಿಸಿ ನೋಡೋಣ. ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ. ಶುಂಠಿ ಮತ್ತು ಇನ್ನೊಂದೇನೋ ಸ್ವಲ್ಪ ಬೆಲ್ಲ ಆ್ಯಂಡ್ ಈ ವಿಳ್ಯದೆಲೆ ಹಾಕಿ ಕುದಿಸಿರೋ ಅಂತಹ ನೀರನ್ನ ಕುಡಿಯೋಣ. ಬನ್ನಿ ಹೋಗೋಣ ಇವಾಗ. ಅವಾಗ ಲಾಸ್ಟ್ ಟೈಮ್ ತೋರಿಸಿದಾಗ ಇದು ಚಿಕ್ಕದಾಗಿತ್ತು ಗಿಡ, ಇವಾಗ ಫುಲ್ಲು ಇಲ್ಲಿ ತನಕನೂ ಬೆಳೆದ್ಬಿಟ್ಟಿದೆ. ಇಲ್ಲಿ ನೋಡಿ. ಸೊ ಇದು ಅದೇನೋ ಹೇಳ್ತಾರಪ್ಪ, ಹೆಸರೇ ನೆನಪಿಲ್ಲ. ಬಟ್ ಇದನ್ನು ತಿಂದರೆ ಮೂಳೆಗಳು ಜಾಯಿಂಟ್ ಪೇನ್ ಅಥವಾ ಮೂಳೆ ಮುರಿದು ಹೋಗಿದ್ರೆ ಮೂಳೆ ಕೂಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲಾಸ್ಟ್ ಟೈಮಲ್ಲಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೆ, ಮಂಗರವಳ್ಳಿ ಗಿಡ ಅಂತ ಏನೋ ಇದ್ರ ಹೆಸರು, ಮಂಗರವಳ್ಳಿ ಏನೋ ತುಂಬ ಚಿಕ್ಕದಿತ್ತು, ಇವಾಗ ತುಂಬ ದೊಡ್ಡದಾಗ್ಬಿಟ್ಟಿದೆ. ಅದು ನಮ್ಮ ಪಕ್ಕದ ಮನೆಯವ್ರದ್ದು, ನಮ್ಮದಲ್ಲ ಇದು. ನಮ್ಮದು ಮಾತ್ರ ಇದು ನೋಡಿ, ಶುಂಠಿ ಇದೆ, ಎಲ್ಲ ಇದೆ. ನಮ್ಮ ಅಮ್ಮಲ್ಲಿ ಸೌದೆ ಹಾಕೊಳ್ಳೋಕ್ಕೆ ಅಂತೇಳಿ ಕಲ್ಗಳು ಹಾಕ್ಕೊಂಡಿತ್ತು. ಸೌದೆಗಳೆಲ್ಲ ಖಾಲಿ ಮಾಡಿದೆ ಇವಾಗ, ಏನಕ್ಕಂದರೆ ಮಳೆ ಬರುತ್ತಲ್ಲ, ಹಾಗಾಗಿ ಎಲ್ಲ ಫುಲ್ಲು ಗಲ್ಲಿ ಫ್ರೆಂಡ್ಸ್. ನೋಡಿ, ಅಲ್ಲಿಂದ ಏಕ ಗಲ್ಲಿ, ಇಲ್ಲೊಂದು ಗಲ್ಲಿ ಆ್ಯಂಡ್ ಇಲ್ಲೊಂದು ಗಲ್ಲಿ ಆ್ಯಂಡ್ ನಮ್ಮ ಮನೆ ಹತ್ರ ಹೋಗೋಕೆ ಇಲ್ಲೊಂದು ಗಲ್ಲಿ. ನೋಡಿ ಎಷ್ಟೊಂದು ಗಲ್ಲಿಗಳಿದ್ದಾವೆ. ಆ್ಯಂಡ್ ಇಲ್ಲೊಂದು ಗಲ್ಲಿ, ಹೀಗೆ ಗಲ್ಲಿಗಳೇ ಜಾಸ್ತಿ ಅಂತ ಹೇಳಬಹುದು. ಬನ್ನಿ ಇವಾಗ ಮನೆಗೆ ಹೋಗೋಣ. ಹಿಂದ್ಗಡೆ ಕೊಟ್ಟಿಗೆ ಬಾಗಿಲಿಂದ ಬಂದಿರ್ತೀನಿ ನಾನು. ಸೊ ಇವಾಗ ನಮ್ಮನೆ ಡೋರ್ ನೋಡಿ ಈ ಥರ ಕಾಣಿಸುತ್ತೆ. ಈ ಥರ ಕವರ್ ಮಾಡಿಸ್ಬಿಟ್ಟಿದ್ದೀವಿ, ಮಳೆಗೆ ಏನು ಡ್ಯಾಮೇಜ್ ಆಗಬಾರ್ದು ಡೋರು ಅಂತ ಹೇಳಿ. ಸೊ ಸ್ಲಿಪ್ಪರ್ಸ್ ಇಲ್ಲೇ ಬಿಡೋಣ. ನಾನು ಮಾಡ್ಕೊತಾ ಇದ್ದೀನಿ. ಶುಂಠಿ ಫಸ್ಟ್ ಟೈಮ್ ಹಾಕೊಂಡಾಗ ಶುಂಠಿ ಕಡಿಮೆ ಹಾಕ್ಕೊಂಡಿದ್ದೆ, ಇವಾಗ ಜಾಸ್ತಿ ಹಾಕೋತಾ ಇದ್ದೀನಿ. ಹಂಗೆ 1 by 1 ಹೆಚ್ಚಿಸ್ಕೊಂಡು ಹೋಗೋ ಅಂಥದ್ದು. ಇವಾಗ ನೋಡಿ ವಿಳ್ಯದೆಲೆ ಶುಂಠಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕು ಅಂತ ಹೇಳಿದ್ರೆ ಒಂಚೂರು ಬೆಲ್ಲ ಹಾಕ್ಕೊಳ್ಳೋಣ. ಸೊ ಇಷ್ಟು ಬೇಕಾದರೆ ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ಸಾಂಬಾರು ಸೊಪ್ಪು ಅಥವಾ ಪುದೀನ ಸೊಪ್ಪು ಅಥವಾ ಜೀರಿಗೆ, ನಿಮಗೆ ಏನು ಬೇಕಾಗುತ್ತೆ ಒಂದು ಎಕ್ಸ್ಟ್ರಾ ಇನ್ನೊಂದು ಐಟಮ್ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿವತ್ತು ವಿಳ್ಯದೆಲೆ ಮತ್ತು ಶುಂಠಿನೇ ಮೇಯ್ನ್ ತೊಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಇವಾಗ. ನಮ್ಮನೆ ಬೆಲ್ಲ ಹೆಂಗೆ ಇಟ್ಟವ್ರೆ, ನಾನು ನೆನೆ ಫ್ರಿಡ್ಜಿಂದ ತೆಗೆದ್ನಲ್ವಾ, ಫ್ರಿಡ್ಜಿಗೆ ಇಟ್ಟೇ ಇಲ್ಲ, ಬೆಲ್ಲನ ಇಲ್ಲೇ ಇಟ್ಟಿದ್ದೀನಿ. ಸೊ ಇಷ್ಟು ಸಾಕು. ಇವಾಗ ಚೆನ್ನಾಗಿ ಕುದಿದ್ಮೇಲೆ ಕುಡಿಯೋದೇ ಕೆಲಸ. ಇವಾಗ ಫೈನಲಿ ರೆಡಿ ಆಯಿತು. ಇದನ್ನ ಇವಾಗ ಸೋಸ್ಕೊಳ್ಳೋಣ. ವಿಚಾರ, ನನ್ನ ಹತ್ರ ಟ್ರೈಪೋಡ್ ಇದ್ದರು 2 ಇದೆ, ಚಿಕ್ಕದೊಂದು ದೊಡ್ಡದೊಂದು. ಬಟ್ ಯೂಸ್ ಮಾಡೋಕ್ಕೆ ಮನಸ್ಸೇ ಬರ್ತಾಯಿಲ್ಲ, ಯಾಕಂದರೆ ಅದನ್ನು ಹಾಕಿ ತೆಗ್ದು ಮಾಡೋಷ್ಟು ಪೇಷನ್ಸ್ ಇಲ್ಲ ನನಗೆ. ಅದಕ್ಕೋಸ್ಕರ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಡಯೆಟ್ ಮಾಡ್ತಾಯಿದ್ದೀನಿ ಅಂತ. ನೋಡಿ, ಇದು ಈ ಕೈಲಿ ಮೊಬೈಲ್ ಇಟ್ಟಿದ್ದೀನಿ, ಈ ಕೈಲಿ ಇಕ್ಳ ಹಿಡ್ದಿದ್ದೀನಿ. ಜಾಲ್ರಿ ಆ ಕಡೆಗೆ ಈ ಕಡೆ ಕೊಯ್ತಾಯಿತ್ತು, ಅದಕ್ಕೆ ಕುಕ್ಕರ್ ಹತ್ರಕ್ಕೆ ಸಿಗಿಸ್ಬಿಟ್ಟಿದ್ದೀನಿ. ನೋಡಿ ಈ ಥರ. ಇದು ಕೂಡ ಗ್ರೀನ್ ಆ್ಯಂಡ್ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಸೊ ನಮ್ಮ ಕೃತಜ್ಞ ಬರ್ತಾ ಇದ್ದಾಳೆ, ಈ ಕಡೆ ಕೃತಜ್ಞ ಬರ್ತಾಳೆ, ಈ ಕಡೆ ಸಂತು ಮತ್ತು ನಾನು ಕೃತಜ್ಞ ಬರ್ತೀವಿ. ಸೊ ತುಂಬ ಸುಡ್ತಾ ಇದೆ, ಒಂದು 5 ನಿಮಿಷ ಆಗಲಿ. ಅಟ್ಲೀಸ್ಟ್ ತಣ್ಣಗಿರೋದಂತೂ ಸೀರಿಯಸ್ಲಿ ಕುಡಿಯೋಕ್ಕಾಗಲ್ಲ, ಸ್ವಲ್ಪ ಸುಡನ್ನೇ ಕುಡಿಬೇಕು. ಬಟ್ ಸ್ವಲ್ಪ ಆರಲಿ, ತುಂಬ ಸುಟ್ಟೋಯ್ತೈತೆ. ನೋಡಿ ಹೊಗೆ ಹೆಂಗೆ ಬರ್ತೈತೆ ಅಂತ ಹೇಳಿ. ಸೊ 3 ದಿನದಿಂದ ಗ್ರೀನ್ ಕಲರೇ ಕುಡಿಯೋದಾಗೈತೆ. ನೋಡೋಣ, ನಾಳೆ ರೆಡ್ ಕಲರ್ ಮಾಡ್ಕೋಬೇಕು ಫ್ರೆಂಡ್ಸ್. ಕಾಣಿಸ್ತಾ ಇದೀನಾ? ಇದು ಕಾಣಿಸ್ತೈತಾ ಫ್ರೆಂಡ್ಸ್? ನಾನು ಇವಾಗ ಕುಡಿತಾ ಇದ್ದೀನಿ. ನಮ್ಮಮ್ಮ ವಿಡಿಯೋ ಮಾಡ್ತೈತೆ, ಹೆಂಗೈತೆ ಟೇಸ್ಟು ಅಂತ ಹೇಳ್ತೀನಿ. ಸಗಣಿ ಹೇಳ್ಕೊಳ್ಳಿರೋದ್ರೊಳಗೆ ಕೊಚ್ಚಿ ಮಾಡಿ ಬರದ್ನೇ ಮಾಡಿ ಏನೇನಾರು ರೋಗ ತಂದು ಮಾಡಿ. ಇದು ಶುಂಠಿ ಕಷಾಯ ಕುಡಿದ್ರೆ ರೋಗ ಬರ್ತದ. ನೀನು ಮಾಡು, ಒಂಚೂರ ಸಣ್ಣ ಐತಿಯ, ಮಂಡಿ ನೋವೆಲ್ಲ ಕಡಿಮೆ ಆಯ್ತು. ತಲೆ ತುಂಡಾಗಿದ್ದೀನಿ ಈಗ. ಅಮ್ಮ ಮಂಡಿ ನೋವಿರೋರು ಸಣ್ಣ ಆಗ್ಬೇಕು, ಏನಾರು ಅನ್ನೋದು ಮಾತಾಡ್ತೀಯಲ್ಲಮ್ಮ. ಫ್ರೆಂಡ್ಸ್ ಚೆನ್ನಾಗದೆ, ಕುಡಿಬೋದು, ಏನು ಪರವಾಗಿಲ್ಲ. ಈಗ ಕುಡಿತೀನಿ, ಆಮೇಲೆ ಸಿಗ್ತೀನಿ. ಬಾಯ್. ಕಟ್ ಮಾಡಮ್ಮ. 1:42 ಆಗಿದೆ ಟೈಮು.
ಏನು ಅಂತ ಹೇಳಿದ್ರೆ ಬೋರ್ ಹೊಡಿತಾ ಇದೆ. ವಿಡಿಯೋ ಬೇರೆ ಥರ ನ್ಯಾಚುರಲ್ ಆಗಿ ಮಾಡ್ತಿದ್ರಲ್ಲ ಮುಂಚೆ, ಆ ಥರ ಮಾಡಿ ಅಂದರೆ ನಂಗೆ ನಿಜ ಗೊತ್ತಾಗ್ತಿಲ್ಲ. ಮುಂಚೆ ಹೆಂಗೆ ಮಾತಾಡ್ತಿದ್ದೆ ಹಂಗೇ, ಅಥವಾ ಏನಿದೆ ಅದೇನೇ ತೋರಿಸೋದು, ಅದನ್ನೇ ಮಾತಾಡೋದು. ಬಟ್ ನಿಮ್ಗೆ ಏನಕ್ಕೆ ಹೆಂಗೆ ಅನ್ನಿಸ್ತಿದೆ ಗೊತ್ತಿಲ್ಲ. ಆ್ಯಂಡ್ ನಾನು ವೀಡಿಯೋಗೋಸ್ಕರ ಅಂತ ಏನೋ ಆ ಡ್ರಿಂಕ್ ಕುಡಿತೀನಿ ಈ ಡ್ರಿಂಕ್ ಕುಡಿತೀನಿ ಅಂತ ವೀಡಿಯೋಗೋಸ್ಕರ ತೋರಿಸ್ತಾ ಇಲ್ಲ. ಆ ಥರ ಏನಾದರೂ ತಪ್ಪು ತಿಳ್ಕೊಬೇಡಿ. ನಾನು ಆ್ಯಕ್ಚುಲಿ 57 ಇದ್ದೀನಿ. ನೋಡಿ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಒಂದು 3 to 4 kg ಸಣ್ಣ ಆಗಬೇಕು ಅಂಥೇಳಿ ನನಗೆ ಗೊತ್ತು. ಯಾಕಂದರೆ ನಾನು ಹೋದ ಜನವರಿ ಅಲ್ಲ, ಆಚೆ ಜನವರಿಲಿ ನಾನು ಡಯೆಟ್ ಮಾಡಿ ಸಣ್ಣ ಆಗಿದ್ದೆ ಮನೇಲಿ ಇರೋಂತಹ ಐಟಮ್ಸಲ್ಲೇ ಮ್ಯಾನೇಜ್ ಮಾಡಿಕೊಂಡು. ಹಾಗಾಗಿ ಗೊತ್ತಿದೆಯಲ್ಲ ಕೆಲವೊಂದು, ಅದರಲ್ಲೇ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಿರೋದು ಅಷ್ಟೇ. ವೀಡಿಯೋದಲ್ಲಿ ನಿಮಗೆ ತೋರಿಸ್ಬೇಕಂತ ಮಾಡ್ತಾ ಇಲ್ಲ. ಹಾಗೆ ನಾನು ಹೆಲ್ತ್ಗೋಸ್ಕರನೂ ಮಾಡಿಕೊಂಡು ಅದನ್ನೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ತಿಳಿಸಿ ಯಾಕೆ ಬೋರ್ ಆಗ್ತಾ ಇದೆ ವೀಡಿಯೋಸು, ಯಾವ ಥರ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ತೋರಿಸಿ. ನನಗೂ ಏನು ಮಾಡೋಕ್ಕಾಗುತ್ತೆ, ಮನೇಲಿದ್ದೀನಿ. ಮನೇಲಿ ಇದ್ಕೊಂಡು ಇನ್ಯಾವ ಥರದ್ದು ವೀಡಿಯೋ ಮಾಡೋಕ್ಕಾಗುತ್ತೆ ನನಗೂ ಗೊತ್ತಾಗ್ತಾ ಇಲ್ಲ. ಡೈಲಿ ವ್ಲಾಗಲ್ಲಿ ಇನ್ನೇನು ಎಕ್ಸ್ಟ್ರಾ ತೋರ್ಸೋಕ್ಕಾಗುತ್ತೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಯಾವ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ನಿಮಗೆ ಅಂತ ಹೇಳಿ. ಮತ್ತು ಇನ್ನೇನು ಅಂತ ಹೇಳಿದ್ರೆ ಇನ್ನೇನು ಇಲ್ಲ. ಟೈಮ್ 1:15 ಊಟ ಮಾಡಬೇಕು. ಅವ್ವ ಊರಿಗೆ ಹೋಯ್ತಲ್ವ. ಏನಕ್ಕೆ ಊರಿಗೆ ಹೋಯ್ತು ಅಂದರೆ ಅವ್ವಂಗೆ ದುಡ್ಡು ಬರುತ್ತಲ್ಲ, ವಿಧವೆ ವೇತನ ಅಂತ ಹೇಳಿ. ಅದು ಅವ್ರಿಗೆ ATM ಆ ಥರ ಫೋನ್ಪೇ ಏನೂ ಇರಲ್ಲ, ಪೋಸ್ಟ್ ಆಫೀಸಿಗೆ ಬರುತ್ತೆ. ಆಲ್ರೆಡಿ ಅವ್ವ ಬಂದು 1.5 ತಿಂಗಳೇನೋ ಆಯ್ತಲ್ವ, ಅದಕ್ಕೋಸ್ಕರ ದುಡ್ಡು ಎತ್ಕೊಬರ್ತೀನಿ ಅಂತ ಹೋಯ್ತು. ಕೊಣನೂರು ಪಕ್ಕ ಕಾಡ್ನೂರು ಅಂತ ಹೇಳಿ ನಾನು ಹಳೆ ವೀಡಿಯೋಸಲ್ಲಿ ನೋಡಿರ್ತೀರ ನೀವು. ಅದು ಊರಿಗೆ, ಆ ಊರಿಗೆ ಹೋಯ್ತು. ಬರೋದು ಅವ್ರಿಗೆ ಬಸ್ ಇಲ್ಲ, ಅದೇ ಸಮಸ್ಯೆ. ಕೊಣ್ಣೂರಿಂದ ಬೆಳಗ್ಗೆ ಒಂದು ಸಂಜೆ ಒಂದು ಬಸ್ ಇರೋದು. ಆಟೋಗಳು ಆ ಥರ ಹೋಗ್ಬೇಕು. ಅದಕ್ಕೆ ಬರೋದು ಲೇಟ್ ಆಗುತ್ತೆ ಅಂಥೇಳಿ ಬೆಳಗಿಗೆ ಬಾ ಅಂತ ಅಂದೆ. ಇವತ್ತು ಹೋಗೋದೇ ಪಾಪ ಟೈಮ್ ಆಗುತ್ತೆ, ಏನು ರಿಟರ್ನ್ ಬರೋಕ್ಕಾಗಲ್ಲ. ಹಾಗಾಗಿ ಬೆಳಗ್ಗೆ ಬರುತ್ತೆ ಅವ್ವ. ಆ್ಯಂಡ್ ನಾನು ಕೂಡ ಇನ್ನೊಂದು ವೀಕ್ ಗೈಸ್ ಎಲ್ಲ ಹೋಗ್ತಾ ಇದ್ದೀನಿ. ಪ್ಲ್ಯಾನಿಂಗ್ ಇದೆ. ಏನು ದೊಡ್ಡ ಪ್ಲ್ಯಾನಿಂಗ್ ಏನಲ್ಲ. ಹೋಯ್ತಾ ಇದ್ದೀನಿ. ಎಲ್ಲಿಗೆ ಹೋಯ್ತಾ ಇದ್ದೀನಿ ಅಂತ ಈಗಲೇ ಹೇಳೋದಿಲ್ಲ, ಆಮೇಲಿಂದ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರ ಹೊರಡ್ತೀನಿ ನಾನು. ಸೊ ಹಾಗೆ ಇನ್ನೇನಿಲ್ಲ. ನನ್ನ ಕಂಟೆಂಟ್ ಬುಕ್ಕು ಅರ್ಧಂಬರ್ಧ ಆಗ್ಬಿಟ್ಟೈತೆ. ಬರೆದು ಒಂದು ವಾರ ಐತೆ, ಬರೆದಿಲ್ಲ. ಸೊ 135 ತನಕ ಬರೆದಿದ್ದೀನಿ. ಇನ್ನು ನಾನು ಈಗ ಆಲ್ರೆಡಿ ಪ್ರೆಸೆಂಟ್ 245 ಮೇಲೂ ಆಗಿದೆ. ಅದನ್ನೆಲ್ಲ ಈಗ ಕೂತ್ಕೊಂಡು ಬರ್ಕೋಬೇಕು. ಸೊ ದಯವಿಟ್ಟು ಕಮೆಂಟ್ ಮಾಡಿ ಯಾವ ಥರ ಇಷ್ಟ ಆಗುತ್ತೆ ಅಂತ. ಏನು ಮಾಡಬೇಕು, ಏನು ತೋರಿಸ್ಬೇಕು, ಏನು ಒಂದು ಗೊತ್ತಾಗ್ತಾ ಇಲ್ಲ. ಈಗ ಜಾಸ್ತಿ ನನ್ನ ವೀಡಿಯೋಸಲ್ಲಿ ಕೃತಜ್ಞ ಬರೋಳು ಆ್ಯಂಡ್ ಕೃತು ನೇಮ್ ಚೆನ್ನಾಗಿದೆ ಅಂತ ಹಾಕಿದ್ದೀರಾ ಯಾರೋ ಒಬ್ಬರು ಸಿಸ್ಟರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕರೆಂಟ್ ಇಲ್ಲ, ಚಾರ್ಜು 20% ಇದೆ, ಲೋ ಬ್ಯಾಟ್ರಿ ಅಂತ ತೋರಿಸ್ತಾ ಇದೆ. ಚಾರ್ಜ್ ಲೈಟ್ ಇದು ಒಂಥರ ಬ್ರೈಟಾಗಿ ಬರಲ್ಲ, ಮೊಬ್ಬು ಥರ ಬರುತ್ತೆ. ಅದಕ್ಕೆ ಕೃತಜ್ಞ ಜಾಸ್ತಿ ಬರೋಳು, ಕೃತಂದು ಜಾಸ್ತಿ ಇರೋದು, ಅಥವಾ ಫುಡ್ದು ಜಾಸ್ತಿ ಇರೋದು. ಇವಾಗ ಅವಳು ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಅವಳು ಜಾಸ್ತಿ ತೋರ್ಸೋಕ್ಕಾಗಲ್ಲ. ಅಂದರೆ ಫುಡ್ದು ಏನಾದರೂ ಡಿಫ್ರೆಂಟಾಗಿ ಮಾಡಿದ್ರೆ ಅಷ್ಟೇ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ನಾರ್ಮಲ್ ಆದರೆ ತೋರಿಸಲ್ಲ, ನಿಮ್ಗಳಿಗೂ ಗೊತ್ತಿರುತ್ತಲ್ವ ಅಂತ ಹೇಳಿ. ನಮ್ಮ ಕಡೆ ಮಾಡೋ ಸ್ಪೆಷಲ್ಲು ಅಥವಾ ಕೆಲವೊಬ್ರಿಗೆ ಗೊತ್ತಿರಲ್ಲ ಅಂತ ಅನಿಸಿದ್ದು ಫುಡ್ ರೆಸಿಪಿ ಮಾತ್ರ ತೋರಿಸ್ತೀನಿ ಅಷ್ಟೇ. ನೋಡೋಣ, ಹೇಳಿ ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ನನ್ನ ಲೈಫ್ ಬಗ್ಗೆ ಅಥವಾ ನನ್ನ ಮುಂದಿನ ಲೈಫ್ ಬಗ್ಗೆ ನಾನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಏನು ನನ್ನ ಲೈಫ್ ರಿಲೇಟೆಡ್. ಸೊ ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಕ್ವಶನ್ಸ್ನ ಕೇಳಬಹುದು. ನಾನು ಅದಕ್ಕೆ ವ್ಲಾಗಲ್ಲಿ ಒಂದು ವ್ಲಾಗ್ ಮಾಡಿ ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡ್ ಅಂತ ಮಾಡಿ ನಿಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್ ಕೊಡ್ತೀನಿ. ಸೊ ಕಮೆಂಟ್ ಮೂಲಕ ಹಾಕಿ ನಿಮ್ಮ ಕ್ವಶನ್ಸ್ನ ಕೇಳಿ. ಆ್ಯಂಡ್ ಹಾಗೆ ಈಗ ಊಟ ಮಾಡ್ಕೊತೀನಿ. ಟೊಮೊಟೊ ಪಲಾವೇ ಇದೆ. ಸೊ ರೈಸ್ನೇ ತಿಂತೀನಿ, ಬಟ್ ಕ್ವಾಂಟಿಟಿನ ಏನು ತಿಂತೀನಿ ಅದಕ್ಕಿಂತ ಕಡಿಮೆ ಕ್ವಾಂಟಿಟಿ ಮಾಡಿಕೊಂಡು ತಿಂತೀನಿ. ಸೊ ಇವಾಗ ಟೊಮೊಟೊ ರೈಸ್ ಇದೆ ಅಲ್ವಾ, ಅದನ್ನು ಬಿಸಿ ಮಾಡಿಕೊಂಡು ಊಟ ಮಾಡ್ತೀನಿ. ಮಧ್ಯಾಹ್ನದ ಊಟ ಮುಗಿಯುತ್ತೆ. ಈಗ ಎಷ್ಟು ಗಂಟೆ? 3:35. ಮಳೆ ಬರ್ತಾ ಇದೆ. ಅಪ್ಪಾಜಿ ಬೇಗ ಕೆಲಸ ಮುಗೀತು ಅಂತೇಳಿ ಬಂತು. ನಾವು ನೋಡಿದ್ರೆ ಅಡುಗೆನೇ ಮಾಡಿಲ್ಲ. ಆಗ ಒಂದೇ ಉಸಿರಿಗೆ ಅನ್ನ ಮಾಡಿ, ಮೊಸರಿತ್ತು, ಹಾಗೆ ಖಾರದ ಪುಡಿ ಒಗ್ಗರಣೆ ಮಾಡಿರೋದಿತ್ತು. ಅದನ್ನೇ ಮೆಣಸೊಳೆ ಥರ ಮಿಕ್ಸ್ ಮಾಡಿ ಬಿಸಿ ಅನ್ನ ಮಾಡಿ ಹಾಕ್ಕೊಟ್ಟೆ. ಅಮ್ಮ ಸಾಂಬಾರಿಗೆ ಸೊಪ್ಪೆಲ್ಲ ರೆಡಿ ಮಾಡಿ ಇಟ್ಕೊಂಡೈತೆ. ನೈಟು
ಕುಂಬಳಕಾಯಿ ಸೊಪ್ಪು ಅದರಲ್ಲಿ ಸಾಂಬಾರು ಮಾಡಬೇಕು. ರೆಸಿಪಿನ ಖಂಡಿತ ಶೇರ್ ಮಾಡ್ಕೊತೀನಿ. ಆದರೆ ನಾನು ವೀಡಿಯೋನ ಸ್ಕಿಪ್ ಮಾಡಿದೆ. ಕೊನೆ ತನಕ ನೋಡಿದ್ರೆ ನಿಮಗೆ ಕುಂಬಳ ಸೊಪ್ಪಿನ ಸಾಂಬಾರು ರೆಸಿಪಿ ಸಿಗುತ್ತೆ, ಹೇಗೆ ಮಾಡೋದು ಏನು ಅಂತ ಹೇಳಿ. ಸೊ ಇವಾಗ ಅಮ್ಮ ಅಪ್ಪಾಜಿ ಟಿ ವಿ ನೋಡ್ತಾ ಇದ್ರು. ನಾನು ಚಾರ್ಜ್ಗೆ ಹಾಕಿದ್ದೆ ಕರೆಂಟ್ ಹೋಯ್ತು. ಈಗ ಏನೂ ಇಲ್ಲ, ಚಳಿ ಆಯ್ತಾ ಇದೆ. ರಗ್ಗು ಹಚ್ಕೊಂಡು ಗೊಬ್ಬರ ಹಚ್ಕೊಂಡು ಮನೆ ಕಳೋದಷ್ಟೇ ಕೆಲಸ. ಇವಾಗ 3:30. ಸೊ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡ್ಕೊಂಡು ಕೃತು ಬರೋಷ್ಟರಲ್ಲಿ ಅದು ಎದ್ದು ಎಲ್ಲ ಕೆಲಸಗಳಿರುತ್ತೆ. ಮತ್ತೆ 5 ಗಂಟೆ ಆಯಿತು ಅಂದರೆ ಗೊತ್ತಲ್ಲ, ಕೆಲಸಗಳಿದ್ದೇ ಇರುತ್ತೆ. ಸೊ ಮತ್ತೆ ಸಿಗೋಣ ಗೈಸ್. ಒಳ್ಳೆ ನಿಂತ್ಕೊಳ್ಳಿ, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಹಂಗೇನೆ. ಫ್ರೆಂಡ್ಸ್, ಮಕಾನ ಅಂದೆ. ಈ ವಿಚಾರಕ್ಕೆ ತುಂಬ ಜನ ಕಮೆಂಟ್ ಮಾಡಿ ಮಕಾನ ಸಿಸ್ಟರ್ ಅಂದಿದ್ದೀರಾ. ಕಮೆಂಟ್ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಕೃತುಗೆ ಸ್ನ್ಯಾಕ್ಸ್ ರೀತಿ ಮಾಡಿಕೊಡಿ, ಸ್ವಲ್ಪ ತುಪ್ಪ ಖಾರದ ಪುಡಿ ಎಲ್ಲ ಹಾಕಿ ಅಂತಲೂ ಹೇಳಿದ್ದೀರಾ. ನಿಮಗೂ ಥ್ಯಾಂಕ್ ಯು ಕೃತು, ಬೇರೆ ಅಷ್ಟೊಂದು ಪ್ರೀತಿ ಇರೋದಕ್ಕೆ. ಬಟ್ ನಾನಿವಾಗ ಮನೇಲಿ ತುಪ್ಪ ಖಾಲಿಯಾಗಿದೆ, ಹಾಗೆ ನಾನು ಅವೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋಷ್ಟು ಏನು ಇದಿಲ್ಲ, ತಾಳ್ಮೆ ಇಲ್ಲ. ಬೇಡ ಅಂದರೆ ಆಯಲ್ಲು ಹಾಕೋಬೇಕಾಗುತ್ತಲ್ವ, ಖಾರದ ಪುಡಿ ಉಪ್ಪು ಪುಡಿ ಹಾಕೊಂಡ್ರೆ ಆಯಲೆಲ್ಲ ಕಡಿಮೆ ತಿನ್ನೋಣ ಅಂತ ಒಂದು ಸ್ವಲ್ಪ, ಆಮೇಲಿಂದ ನಾರ್ಮಲಾಗಿ ತಿನ್ನೋಣ ಅಂತ. ಸೊ ಹಾಗಾಗಿ ಬಿಸಿನೀರಿಗೆ ಮಕಾನನ ಹಾಕ್ಕೊಂಡು ಸೊ ಮೆತ್ಕಾಗುತ್ತಲ್ವ, ಹಾಗಾಗಿ ಮೆತ್ಕಾದ್ಮೇಲೆ ತಿನ್ನೋಣ ಅಂತ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಈ ಥರ ಆಗಿದೆ ನೋಡಿ, ಎಷ್ಟು ಚಿಕ್ಕದಾಗಿದೆ. ಆ್ಯಂಡ್ ನೀರನ್ನು ಕೂಡ ನಾನು ವೇಸ್ಟ್ ಮಾಡಲ್ಲ. ಈ ನೀರನ್ನ ಸೋಸ್ಬಿಟ್ಟು, ಹೆಂಗಿದ್ರು ನಾನು ಬಿಸಿನೀರು ಕುಡಿತೀನಲ್ವಾ, ಹಾಗಾಗಿ ಈ ನೀರನ್ನ ಸೋಸ್ಬಿಟ್ಟು ತಗೋತೀನಿ, ಕುಡಿತೀನಿ. ಇವಾಗ ಸದ್ಯಕ್ಕೆ ಇದು ಫುಲ್ಲು ಮೆಲ್ಟ್ ಆಗಿದೆ, ಗಟ್ಟಿ ಇದ್ರೆ ತಿನ್ನೋಕ್ಕಾಗಲ್ಲ, ನೊರ ಅಂತದೆ. ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಮೇಲಿಂದ ಈ ನೀರನ್ನ ಸೋಸಿ ಕುಡಿತೀನಿ. ಸೊ ನನ್ನ ಹೆಲ್ದಿ ಫುಡ್ ರೆಡಿಯಾಗಿದೆ, ತಿನ್ಕೊಬರ್ತೀನಿ. ಕೃತಜ್ಞ ಬಂದು ಪರಂಗಿ ಹಣ್ಣಿತ್ತು ತಿನ್ಲು. ಇವಾಗ ಸೊಪ್ಪು ಕಾಳು ತಿಂತಾವಳೆ. ಹಸಿ ತಡ್ಡಿ ಕಾಳು ಮತ್ತು ಕುಂಬಳ ಸೊಪ್ಪು ಹಾಕಿ ಬೇಯಿಸ್ಕೊಂಡೈತೆ ಅಮ್ಮ, ಉಪ್ಪು ಹಾಕ್ಬಿಟ್ಟು. ಇದನ್ನ ಇವಾಗ ಕೊಡ್ತಾ ಸುಮ್ಮನಿರ ಮಾಡಬೇಡ. ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ನಮ್ಮಮ್ಮ ಏನು ಮಾಡೈತಂದರೆ ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡೈತೆ. ಬೇಯಿಸಿರೋ ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಹಾಕೈತೆ. ಸೊ ಮಸಾಲೆಗೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಇವಾಗ ಈ ಥರ ಬಸ್ಕೊತೈತೆ. ಹೇಳ್ಬೇಡ ಅಮ್ಮ, ಸುಮಾರು ಜನ ಗೊತ್ತಿರೋದಿಲ್ಲ, ಸುಮ್ಮನಿರಮ್ಮ. ನಿಂಗೆ ಕುಂಬಳ ಸೊಪ್ಪಲ್ಲಿ ಸೆಣಬಿನ ಹೂವು ಎಷ್ಟೊಂದು ಜನಕ್ಕೆ ಗೊತ್ತಿರ್ತಿಲ್ಲ ಗೊತ್ತಾ? ಯಾರಿಗೆ ಗೊತ್ತು? ಕುಂಬಳ ಸೊಪ್ಪ ಸಾರು ಮಾಡ್ತೀವಿ ಅಂತ ತುಂಬ ಜನ ಗೊತ್ತಿರಲ್ಲ. ಸಾರೇ ಮಾಡ್ಬೇಕಂತ ಎಲ್ಲ ಮೈ ಕಡಿಗೆ ಬರಮ್ಮ. ಇವಾಗ ಸಾರಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಖಾಲಿಯಾಗಿದ್ದು. kg ಹಾಕು ಇದ್ದಾಗ ಖಾಲಿ ಹಾಕಲ್ಲ. ನೀನು 2 kg ತಂದಿಟ್ಟಿದ್ದಲ್ಲ, ನಾನು ಡೈಲಿ 1/4 kg ಅರ್ಧ kg ಹಾಕಿ ಖಾಲಿ ಮಾಡಿದೆ. ಹೌದು ನಿಜ ಕಣಮ್ಮ. ಅಮ್ಮ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನೀನು ಏನೋ ಉಲ್ಟಾ ಮಾತಾಡ್ಬೇಡ, ನನಗೆ ಮರ್ಯಾದೆ ಕೊಟ್ಟು ಮಾತಾಡೋದು. ಈಗ ಖಾರಕ್ಕೆ ಏನೇನು ಹಾಕೊಂಡಿದ್ದೀವಿ ಹೇಳ್ಬಿಡು, ಒಳ್ಳೆ ಮಾತಲ್ಲಿ ಹೇಳು. ಅಮ್ಮ ಹೇಳಮ್ಮ, ಅಮ್ಮ ಹೇಳು. ಸುಮ್ಮನೆ ಹೋಗಿ ಸುಸ್ಮೆ, ಅದೇನು ಅಂತ ಹೇಳ್ತಾರೆ ಕೇಳಮ್ಮ. ಈರುಳ್ಳಿ ಹಾಕೊಂಡೆ, ಬೆಳ್ಳುಳ್ಳಿ ಹಾಕೊಂಡೆ ಅಂತ ನಾನೇ ಹೇಳ್ತೀನಿ ಬಿಡಮ್ಮ. ಅಮ್ಮ ಈರುಳ್ಳಿ ಹಾಕೊಂಡ? ಈರುಳ್ಳಿನೂ ಹಾಕೊಂಡಿದ್ರು. ಸೊಪ್ಪು ಸಾರಿಗೆ ಈರುಳ್ಳಿ ಹಾಕೊಳಂಗಿಲ್ಲ, ನಾನು ಟೆಸ್ಟ್ ಮಾಡಿದೆ ನಿನ್ನ ಏನಂತ ಹೇಳ್ತೀಯ ಅಂತವ. ಬೆಳ್ಳುಳ್ಳಿ, ಜೀರಿಗೆ, ಸಾಂಬಾರ್ ಸೊಪ್ಪು, ಅಡುಗೆ ಮಾಡ್ರಸದಿದು ಅಮ್ಮ ಗೊತ್ತಿರಕ್ಕಲ್ಲ, ನೀ ಸುಮ್ಮನಿರಮ್ಮ. ಬೆಳ್ಳುಳ್ಳಿ ಫ್ರೆಂಡ್ಸ್, ಜೀರಿಗೆ, ಮೆಣಸಿನ್ಕಾಯಿ ನಮ್ಮಮ್ಮ ಬೇಯಿಸ್ಕೊಂಡಿತ್ತು ಕಾಳು ಜೊತೆಗೆ, ಅದು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಒಂದು ಚೂರು ಕಾಯಿ, ಹಾಗೆ ಬೇಯಿಸ್ಕೊಂಡಿರೋಂತಹ ಸೊಪ್ಪು ಕಾಳು ಹಾಕಿ ಖಾರ ಆಡಿಸ್ಕೊಂಡೈತೆ. ಅದು ಒಗ್ಗರಣೆಗೆ ಮಾಡೋಕ್ಕೆ ಆ ಥರ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ಇವಾಗ ಹಿಂಡ್ತಾ ಇದೆ ಅಲ್ಲಿ. ಅದು ಕಾಯಿ, ಮೆಣಸಿನ್ಕಾಯಿ, ಈರುಳ್ಳಿ ಕಟ್ ಮಾಡಿಟ್ಟಿರೋದು ಕಾಳು ಒಗ್ಗರಣೆ ಮಾಡೋಕ್ಕೆ. ಈ ಸೊಪ್ಪಿಗೆ ಸಾಸಿವೆ ಇಲ್ಲ ಅಂದ್ಬಿಟ್ಟು ಸಾಸಿವೆ ಹಾಕಿಲ್ಲ, ಬರೀ ಬೆಳ್ಳುಳ್ಳಿ ಎಣ್ಣೆ ಹಾಕಿ ಒಗ್ಗರಣೆಗೆ ಹಾಕಿ ಖಾರ ಆಡಿಸ್ಕೊಂಡಿರೋಂತಹ ಪೇಸ್ಟ್ನ, ಏನು ಮಸಾಲೆ ಖಾರವ ಇದ್ರೊಳಗೆ ಹಾಕದೆ. ಇದು ಕುದ್ದ ಮೇಲೆ, ಅಯ್ಯಪ್ಪ ಕೈ ಸುಡ್ತಲ್ಲಮ್ಮ, ಇದು ಎಂಥದ್ದು ಮರ್ತೇವಾಯ್ತು. ಕುದ್ದ ಮೇಲೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಮುಗಿತು. ಅಮ್ಮ ಇದು ಕಾಲ್ಬಿಟ್ಟ ಒಗ್ಗರಣೆಗೆ, ಬಾಯಿ ಬಿಟ್ಟು ಮಾತಾಡು, ಮೂಕ ಭಾಷೆ ಮಾಡಬೇಡ. ವಿಡಿಯೋ ಮಾತಾಡಿಲ್ಲ ಅಂದ್ರೆ ಚಿತ್ತೆ ಇಲ್ಲ, ಹಿಂಗೆಲ್ಲ ಮಾತಾಡಬೇಡ. ಏನೋ ಮಾಡ್ತಾಯಿದ್ದೆ, ಕಸ ಗುಡಿಸ್ತಾ ಇದ್ದೆ ಅಷ್ಟೇ. ನಮ್ಮಮ್ಮ ಖಾರಕ್ಕೆ ಹಾಕೋಬಿಟ್ಟಿತ್ತು. ಸೊ ಹೇಳಿದ್ನಲ್ಲ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಸಾಂಬಾರು ಸೊಪ್ಪು, ಸ್ವಲ್ಪ ಕಾಯಿ ಮತ್ತು ಬೇಯಿಸಿರುವಂತಹ ಸೊಪ್ಪು ಮತ್ತು ಕಾಳು. ಈ ಸೊಪ್ಪು ಯಾವುದು ಅಂದರೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ, ಪಾಂಪ್ಕಿನ್ ಅಂತ ಹೇಳ್ತಾರೆ, ಕುಂಬಳಕಾಯಿ ಅದ್ರದ್ದು ಸೊಪ್ಪು ಚಿಗುರು ಬರುತ್ತಲ್ಲ ಆ ಸೊಪ್ಪು. ಮತ್ತೆ ಮೆನ್ಷನ್ ಮಾಡ್ತಾಯಿದ್ದೀನಿ.
ಫ್ರೆಂಡ್ಸ್ ನಮ್ಮಮ್ಮ ಬೈತಾ ಇದೆ, ಇದೆಲ್ಲರಿಗೂ ಗೊತ್ತಿರ್ತದೆ, ನೀನು ಯಾಕೆ ಹೇಳ್ತೀಯ ಅಂತ. ಎಷ್ಟು ಜನಕ್ಕೆ ಗೊತ್ತಿಲ್ಲ ಅವರೆಲ್ಲ ಕಮೆಂಟ್ ಹಾಕಿ. ಕಮ್ಮಂಗೆ ಹೇಳಿ, ನಮಗೆ ಗೊತ್ತಿರಲಿಲ್ಲ ಈ ಸಾರು ಮಾಡೋಕ್ಕೆ ಅಂತವ ಕಮೆಂಟ್ ಹಾಕಿ. ನಾನು ನಮ್ಮ ಅಮ್ಮಂಗೆ ಹೇಳ್ತೀನಿ. ಈಗ ಮತ್ತೆ ಬಂದೆ ಕಾಳು ಒಗ್ಗರಣೆ ಮಾಡ್ತಾ ಇದ್ದೀನಿ ನಮ್ಮಮ್ಮ. ಸಾರು ಮಾಡ್ತಾರೆ ಅಮ್ಮ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀಯಾ? ಉಪ್ಪು ಹಾಕಿಲ್ವಾ? ಸಾರು ಉಪ್ಪು ಹಾಕಿಲ್ಲ. ಹಂಗಾರ ಅಪ್ಪಾಜಿ ಕೈಲಿ ಉಗಿಸ್ಕೋತಿಕ ನಮ್ಮ ಏನು ಮಾಡಿದ್ರು ಉಪ್ಪನ್ನು ತುಂಡು ಮಾಡ್ತಾಳೆ ಅಷ್ಟು. ಅದೇ ನಾನು ಹಾಕಿರೋ ನೀ ಸುಮ್ಮನೆ ಬೈತಿದೆ ತಾನೇ. ಹಂಗಾದ್ರೆ ನೋಡಿ, ನೀವು ಒಂದೇ ಸತಿ ಕಾಳಿಗೆ ಒಂದೇ ಸತಿ ಒಂದು ಹಿಡಿ ಉಪ್ಪು ಹಾಕೊಳ್ಳಿ, ಸಾರಿಗೆ ಉಪ್ಪು ಹಾಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ನಮ್ಮ ಅಮ್ಮನ ಥರ ಮಾಡಿ. ಕೆಮ್ಮು ಹುಷಾರೇ ಆಯ್ತು. ಕೈ ಮಾರು ಕಾಲು 6 ಕಾಲಾಯಿತು. ನಾನು ಬೀಟ್ರೋಟ್ ತಿನ್ನೋಣ ಅಂಥೇಳಿ ಕಟ್ ಮಾಡಿಕೊಂಡೆ. ನನ್ನ ಮಗಳು ಇದ್ದಾಳಲ್ಲ ಕಿತಾಪತಿ, ಅವಳೇ ತಿನ್ಕೊಂಡ್ಳು. ನಂಗೆ ಇವಳು ಬೀಟ್ರೋಟ್ ತಿಂತಾಳೆ ಅಂತ ಹೇಳಿದ್ರೆ ಅಷ್ಟು ದುಡ್ಡು ಆ್ಯಪಲ್ಲು ದಾಳಿಂಬೆ ಕೊಡ್ತಾರೆ, ಅದಕ್ಕೆ ಇದನ್ನೇ ತಂದು ಹಾಕಿವೆ. ಬಿಕಾಸ್ ದಾಳಿಂಬೆಗಿಂತ ಹೆಚ್ಚಿಂದು ಬ್ಲಡ್ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗೋದು ಬೀಟ್ರೋಟಲ್ಲಿ. ಹಾಗಾಗಿ ಅವಳು ದಾಳಿಂಬೆ ತಂದು ಕೊಡೋದ KGಗೆ 250 ರೂಪಾಯಿ ಕೊಟ್ಟು, KGಗೆ 50-60 ರೂಪಾಯಿ ಕೊಟ್ಟು ಬೀಟ್ರೋಟ್ ತಂದು ಕೊಡಿವೆ. ಎಲ್ಲರೂ ತಿನ್ಕೊಂಡ್ಲು. ಇಲ್ಲಿ ಇದನ್ನು ನಾನು ತಿನ್ನೋಣ ಅಂತೇಳಿ ಕಟ್ ಮಾಡಿಕೊಂಡೆ. ಪರವಾಗಿಲ್ಲ, ಅದಕ್ಕೆ ನಾಳೆ ಹಾಕೊಡು ಬಾಕ್ಸ್ಗೆ, ನಾನು ತಿಂತೀನಿ ಅಂದವಳೆ. ಅವಳು ಬೀಟ್ರೋಟ್ ತಿಂದರೆ ನಾನು ಖುಷಿಯಿಂದ ಹಾಕ್ತೀನಿ, ಬೀಟ್ರೋಟು ಕ್ಯಾರೆಟ್ ಎಲ್ಲ. ಸೊ ಇವಾಗ ಇದನ್ನು ತಿನ್ನಬೇಕು, ಬ್ಲಡ್ ಇನ್ಕ್ರೀಸ್ ಆಗಬೇಕಲ್ಲ, ಹಾಗೆ ಸಣ್ಣನೂ ಆಗಬೇಕಲ್ಲ, ಹಾಗಾಗಿ ಬೀಟ್ರೂಟು. ಸಾಂಬಾರ್ದು ಘಮ ಘಮ ಅಂತ ಬತ್ತಾಯಿತೆ. ತಪ್ಪು ಕಟ್ ಮಾಡಬೇಕಿತ್ತು, ತುಂಬ ಸಣ್ಣ ಕಟ್ ಮಾಡಿದೆ. ಏನು ಅಂದರೆ ABC ಜ್ಯೂಸ್ ಕುಡಿತಾರಲ್ಲ, ಕ್ಯಾರೆಟ್, ಬೀಟ್ರೋಟ್ ಆ್ಯಂಡ್ ಇನ್ನೊಂದೇನು ಆ್ಯಪಲ್ಲು. ಅದು ನಾನು ಫಸ್ಟು ಸ್ಟಾರ್ಟಿಂಗು 2ನೇ ವರ್ಷದಲ್ಲಿ ಹೋದ ಜನವರಿ ಡಯಟ್ ಮಾಡಿದಾಗ ಫಸ್ಟ್ ಒಂದು ಸ್ವಲ್ಪ ದಿನ ಜ್ಯೂಸ್ ಮಾಡಿಕೊಂಡೆ. ಅರ್ಧಕ್ಕರ್ಧ ಮಡ್ಡಿ ಥರ ಹೋಗೋದು. ಆಮೇಲಿಂದ ಜ್ಯೂಸಾಗಿ ಕುಡಿಯೋಕೆ ಆಗ್ತಿರ್ಲಿಲ್ಲ ನನಗೆ. ಒಂಥರ ಒಬ್ಳುಕ್ಕೆ ಆದಂಗೆ ಒಂಥರ ಆಗೋದು. ಆಗೇನು ಮಾಡಿದೆ ಗೊತ್ತಾ, ಜ್ಯೂಸ್ ಮಾಡೋದು ಬೇಡ, ಮಿಕ್ಸಿ ಜಾರ್ ತೊಳೆಯೋದು ಬೇಡ, ಅರ್ಧಕ್ಕರ್ಧ ವೇಸ್ಟ್ ಆಗೋದು ಬೇಡ ಅಂತೇಳಿ ತೊಳ್ಕೊಬಿಟ್ಟು ನೀಟಾಗಿ ಚಾಕುಲ್ ಹೆರ್ಕೊಂಡು ಸೊ ಈ ಥರ ಕಟ್ ಮಾಡಿಕೊಂಡು ಗೋಬಿ ತಿನ್ನೋ ಕಡ್ಡಿಲೆ ತಿಂತೀನಿ. ನಿಜವಾಗ್ಲೂ ಸ್ವಲ್ಪ ಕಷ್ಟ ಆಗುತ್ತೆ, ತಿನ್ನೋಕ್ಕಾಗಲ್ಲ. ಏನು ಮಾಡ್ತೀನಿ ಅಂದರೆ ಆ ಪ್ಲೇಟ್ಗೆ ಹಾಕೊಬಿಟ್ಟು ಓಡಾಡ್ಕೊಂಡು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ಕೊಂಡು ತಿಂತೀನಿ. ಸೊ ತಿನ್ನೋಕ್ಕಾಗಲ್ಲ. ಬಟ್ ನನಗೆ ಬ್ಲಡ್ ಇನ್ಕ್ರೀಸ್ ಆಗಬೇಕು, ಆದರೆ ಸ್ವಲ್ಪ ಏನು ಕೈಕಾಲು ನೋವು, ಸೆಳೆತ ಅದೆಲ್ಲ ಕಡಿಮೆ ಆಗಬೇಕು, ಮತ್ತು ತೆಳ್ಳಗಾಗಬೇಕು ಅಂದರೆ ತಿನ್ನಲೇಬೇಕು. ಸೊ ನಾನು ಇದನ್ನು ತಿಂದು ಖಾಲಿ ಮಾಡಿ ಮತ್ತೆ ಆಮೇಲಿಂದ ಸಿಗ್ತೀನಿ ಫ್ರೆಂಡ್ಸ್. ಕುರಿತು ಫ್ರೆಂಡ್ಸ್, ಇವಳಿಗೆ FA1 ಕನ್ನಡ ಟೆಸ್ಟ್ ಕೊಟ್ಟಿದ್ದಾರೆ ಆಗಲೇ. ನನಗೆ ಏನು ಬರೀತಾಳೆ ನನಗೆ ಗೊತ್ತಾಯ್ತಾ ಇಲ್ವಲ್ಲ ಫ್ರೆಂಡ್ಸ್, ನನಗೆ ಗೊತ್ತಾಯ್ತಾ ಇಲ್ಲ. ಇವಳು ABCD ಮುಂಚೆಯಿಂದ ಹೇಳ್ಕೊಟ್ಟಿದೆ, ABCD ಗೊತ್ತು. A ಬರೆಯೋದು ಕಷ್ಟ, ಕನ್ನಡ ಅಕ್ಷರಗಳು ಸ್ವಲ್ಪ ಕಷ್ಟ ಚಿಕ್ಕ ಮಕ್ಕಳಿಗೆ. ಆ ಬರೀತು ಕಣೋ ನಮ್ಮ ಮಗ. ಗುಡ್ ಬೇಬಿ. ಫುಲ್ಲು ಆ ಲೈನು ಆ ಬರಿ, ಫುಲ್ಲು ಅದೊಂದು ಲೈನು ಆ ಬರಿ, ಅಲ್ಲಿ ಮೇಲ್ಗಡೆ ಅಡ್ಡ ಅಡ್ಡ ಬರಿ, ಅಡ್ಡ ಬರಿ, ಹಾಗೆ ಸ್ಟ್ರೈಟ್ ಲೈನು, ಸ್ಟ್ರೈಟ್ ಇಲ್ಲಿ ಬರಿ ಆ ಅಂತ ಇದೊಂದು ಲೈನ್ ಬರಿ, ಆ ಥರ. ಹಾಂ, ಬೆಳಗ್ಗೆಗೆ ಏನ್ಮಾ ಅದು ಬೇಡ, ಅದು ನಾನು ಬರೆದಿರೋದಲ್ವಾ, ನೀನು ಬರೀಚಿನಿ. ನಾಳೆ ಟೆಸ್ಟ್ ಐತೆ ನಿನಗೆ. ಸ್ವರಗಳು ಮಾತ್ರ ಕೊಟ್ಟಿದ್ದಾರೆ ಫ್ರೆಂಡ್ಸ್, ವ್ಯಂಜನಗಳು ಕೊಟ್ಟಿಲ್ಲ. ಸ್ವರಗಳು ಅಮ್ಮ ಆಹಾ ತನಕನೂ ಬರೀಬೇಕು. ಇವಳು ಟೆಸ್ಟ್ ಅದು ಏನು ಮಾಡ್ತಾಳೋ. ಸರಿ ಹಂಗೆ ಬರಿ ಒಂದೊಂದು ಲೈನು ಒಂದೊಂದು ಬಾಕ್ಸ್ ಬಿಟ್ಬಿಟ್ಟು ಬರಿ. ಆ ಬಾಕ್ಸು ಬರಿಬೇಡ ಕಡೆ. ನಂಗೆ ಕಿರ್ಚೋಕ್ಕಾಗಲ್ಲ ಫ್ರೆಂಡ್ಸ್ ನನಗೆ. ಅದು ಏನು ಚಿನಿ ಅದು, ಅದು ಏನು ಚಿನಿ ಅದು ಹೇಳು. ಹಾಂ 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 ನಿನ್ನ ಮಕ ಲೇ, ನಾನು ABCD ಕೇಳಿದ್ದ. I ಆ ಆ ಇ ಈ ಉ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಇವಳು ಬರೀತಾಳೆ ದಬಾಕ್ತಾಳೆ ಅಂತ. ಅದೇನು ಟೆಸ್ಟಲ್ಲ, ಅದು ಹೆಂಗೆ ಬರೆಸ್ತಾರೆ ಏನು ಗೊತ್ತಿಲ್ವಲ್ಲ ನನಗೆ. ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಸರಿ ಬರೀರಿ, ಎಷ್ಟು ಅಕ್ಷರ ಆಯ್ತದ ಅಷ್ಟು ಅಕ್ಷರನೇ ಪ್ರಾಕ್ಟೀಸ್ ಮಾಡಿಸ್ತೀನಿ. ಬೇರೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಡೈಲಿ ಒಂದೊಂದು ಪೇಜ್ ಕೊಡ್ತಾರೆ. ಕೊಟ್ಟಿದ್ರು ಕರ್ಸಿವ್ ಹ್ಯಾಂಡ್ ರೈಟಿಂಗ್, ಅದೊಂದು ಬರೆಸ್ದೆ. ಇನ್ನು ಕಕ್ಲೆಗೊಟ್ಟು ಈ ಡೈಲಿ ಒಂದೊಂದು 4 ಥರ ಕೊಡ್ತಾರೆ. ಒಂದೊಂದು ಪೇಜು ಅಂದರೆ 4 ಪೇಜು ಒಂದಿನಕ್ಕೆ. ಸರಿ ಬರೀರಿ, ಹೇಳ್ಕೊ ಬರೀರಿ. ಅಳಿಲು, ದೊಡ್ಡ ಆನೆ, ಎಲ್ಲ ಬಾರಿಚಿನಿ. ನನಗೆ ಟೆಸ್ಟ್ ಅದೇ ಬಾರಿಚಿನಿ ನಿಂದ ಅಮ್ಮಯ್ಯ.
ನೀನು ಗುಡ್ ಬೇಬಿ ತಾನೆ ತಾನೇ ಹೇಳ್ಕೊಡ್ತೀನಿ. ನಾನು ಕೈ ಹಿಡ್ಕೊಂಡು ತಿದ್ದಿಸ್ತೀನಿ ನಾನು. ಗೊತ್ತಿಲ್ಲ, ನಾನೇ ಹೇಳ್ಕೊಡ್ತೀನಿ ಗೊಂಬೆ. ABCD ಹೆಂಗೆ ಕಲ್ತ್ಕೊಂಡೆ ನೀನು? ಹಂಗೆ ಕಲ್ತ್ಕೊಳ್ಳೋದು. ಅಳಬಾರ್ದು ಗೊಂಬೆ, ನನ್ನ ಬಂಗಾರ ತಾನೆ ನೀನು. ಕೈ ಹಿಡ್ಕೊಂಡು ಹೇಳ್ಕೊಡ್ತೀನಿ ನಾನು. ಆ ಬರೀ ನೀನು ಫಸ್ಟು ನೀನು ಪ್ರಾಕ್ಟೀಸ್ ಮಾಡು. ನಾನು ಹೇಳ್ಕೊಡ್ತೀನಿ ಕಡೆ, ನಾನು ಬರೆಸ್ತೀನಿ ಕೈ ಹಿಡ್ಕೊಂಡು. ಸ್ಕೂಲಲ್ಲಿ ಅವರೇ ಕೈ ಹಿಡ್ಕೊಂಡು ಬರ್ಸೋದು. ನೀವು ಪಾಪ್ತಿರು ಅಲ್ವಾ, ಅದಕ್ಕೆ ಚಿನ್ನದ ಅಮ್ಮ ಬರ್ಕೊಡ್ಸಿರೋ. ನಂಗೆ ಸಿಟ್ಟ ತರಿಸ್ಬೇಡ ನನಗೆ. ಬಟ್ ಇದೆ ಅಚ್ಚು ಅಚ್ಚು ನೀನು ನನ್ನ ಅಚ್ಚು ತಾನೆ ನೀನು. ಜ್ಯೂಸ ತತ್ತೀನಿ, ಲೋಟಕ್ಕೆ ಹಾಕ್ಕೊಂಡು ಬರ್ರಿ. ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ ಸುಬ್ಬಿ. ಸಂತು ಮತ್ತೆ ನೀನು ನನ್ನ ಸಂತುನ ಹೇಳು. ನನ್ನ ಸಂತುನ ನೀನು. ನಾನು ಯಾರು? ನೀನು ಸಂತು ಹೋದ್ರೆ ನಾನು ಯಾರು? ಸುಷ್ಮಾ. ನೀ ಸಂತು ಮತ್ತು ನನ್ನ ಮಗಳೆಲ್ಲ ನನ್ನ ಮಗಳೇಲೇ ಬಂಗಾರಿ ನೀನು. ಇವಳಿಗೆ ಜ್ಯೂಸ್ ಕೊಟ್ಬಿಟ್ಟು ಈಗ ಪ್ರಾಕ್ಟೀಸ್ ಮಾಡಿಸ್ತೀನಿ. ಮುದ್ದೆ ತೆಗ್ದಾಯಿತು. ಅಮ್ಮ ಅಪ್ಪಾಜಿ ಮುದ್ದೆ ಹಾಕೊಟ್ಟೆ, ಹಾಲಲ್ಲಿ ತಿಂತಾರೆ. ಸೊ ನಾನು ಕಾಳು, ಹಸಿ ತಡ್ನಿ ಕಾಳು ಮತ್ತು ಸೊಪ್ಪು, ಕುಂಬಳ ಸೊಪ್ಪು ಇದು ಮಾಡಿತ್ತಲ್ವ, ಒಗ್ಗರಣೆ ಮಾಡಿತ್ತಲ್ಲ, ಅದನ್ನು ತಿಂತೀವಿ. ಊಟ ಮಾಡೋ ಹಾಗಿಲ್ಲ, ಯಾಕಂದರೆ ಈಗ 7 ಗಂಟೆಯಲ್ಲಿ ಕೂತು ಹೋಮ್ವರ್ಕ್ ಮಾಡಿಸ್ತಾ ಇದ್ದಾರೆ. ಅಪ್ಪಾಜಿ ಕವರಲ್ಲಿ ತಂದು ಏನದು ಮೊಟ್ಟೆ ಪಪ್ಪ ಸಾರು ನೋಡಿದ್ರೆ ಬಜ್ಜಿ ಮರ್ತ್ಕೊಬಿಟ್ಟಿದ್ದೀನಿ. ಲೇಟ್ ಮಾಡ್ತಾಯಿದ್ದೀನಿ ಅಂತ 2 ಬಜ್ಜಿ ತಿಂದ್ಬಿಟ್ಟೆ. ಇನ್ನು ತಿನ್ನಂಗಿಲ್ಲ. ಈಗ 6:15 ಏನೋ ಬಿಟ್ರೊಟ್ಟೆಲ್ಲ ತಿಂದಿದ್ದಲ್ಲ, ಊಟ ಮಾಡೋಂಗಿಲ್ಲ. ಅದಕ್ಕೆ ಖಾಲಿ ಹೊಟ್ಟೆನೂ ಮಲ್ಕೋಬಾರ್ದಲ್ವ ಅಂಥೇಳಿ ಟೈಮ್ ಬಂದು ಆಲ್ರೆಡಿ 8:19 ಆಗಿದೆ. ನಿದ್ದೆ ಬೇಜಾನ್ ಬರ್ತಾಯಿದೆ, ಕಣ್ಣು ಮುಚ್ಚಿಬಿಟ್ರೆ ಸಾಕು ಅಂತ. ಸೊ ಈ ಕಾಳನ್ನ ತಿಂದು ಮಾತ್ರೆ ಕುಡಿಬೇಕು. ಮಾತ್ರೆ ಬೇರೆ ಕುಡಿಬೇಕಲ್ಲ, ಅದಕ್ಕೆ ಸೊಪ್ಪು ತಿನ್ನೋಣ ಅಂತ ತಿಂತಾಯಿದ್ದೀನಿ. ಇಲ್ಲಾಂದರೆ ಇದನ್ನೂ ತಿಂತಿರಲಿಲ್ಲ. ಮತ್ತು ಸೊಪ್ಪು ತಿಂದರೆ ಡಯೆಟ್ಗೆ ಒಳ್ಳೆಯದು, ರೈಸ್ ಮೊದಲು ಅಂತ ಹೇಳಿ ಹೆಂಗಿದ್ರು ಸೊಪ್ಪು ಒಗ್ಗರಣೆ ಮಾಡಿದ್ದಲ್ಲ ತಿಂತಾಯಿದ್ದೀನಿ. ಕುರಿತು ಅಳ್ತಾವಳೆ. ಪಕ್ಕದ ಮನೆ ಹೋಗ್ಲು ಬಂದಿದ್ದು, ಅಮ್ಮ ಸ್ವಲ್ಪ ಪುರಿ ಕೊಟ್ಬಿಡ್ತು ಅಂತೇಳಿ ಯಾಕೆ ಕೊಟ್ಟೆ ನನ್ನ ಪುರಿನ ಅಂತ ಹೇಳ್ತಾವಳೆ. ಏನಕ್ಕೆ ಇಷ್ಟೊಂದು ಚಂಡಿ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಇವತ್ತು ಹೋಮ್ವರ್ಕ್ನು ಯಾವುದಂದ್ರೆ ಯಾವುದನ್ನೂ ಮಾಡಿಲ್ಲ ಅವಳು. ನಾಳೆ ಟೆಸ್ಟು ಅದೇನು ಅವ್ರು ಬರೆಸ್ತಾರೋ ಇವಳು ಬರೀತಾಳೋ ನನಗಂತೂ ಏನೂ ಗೊತ್ತೇ ಇಲ್ಲ, ಹೋಗ್ಬಿಟ್ಟೈತೆ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ಕಾಳು ತಿಂದು ಸೊ ಟ್ಯಾಬ್ಲೆಟ್ ಕೊಡೋದು ಅವಳನ್ನ ಮಲಗಿಸಿ ನಾನು ಮಲ್ಕೊಳ್ಳೋದೇನೆ. ಇವತ್ತಿನ ಡೇ ಹೀಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.